ನೋಡಿ ಸಣ್ಣ ಸಣ್ಣ ಮುಳ್ಳೆಲ್ಲ ಇರ್ತವೆ, ಬಟ್ ಭಾಳ ಟೇಸ್ಟಿಯಾಗಿರ್ತದೆ. ಹಸೆದೇ ತಿಂದರೆ ಸಕ್ಕದಾಗಿರ್ತದೆ. ತಿಂದರೆ ಬಾಯಿ ಘಮ 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 ಅಂದಿದೆ. ಅದೇನೋ ಹೇಳ್ತಾರಲ್ಲ, ಸುಮ್ಮನಿಲ್ಲಾರ್ದೆ ಇಡುವೆ ಬಿಟ್ಕೊಂಡಂಗೆ ಅಂತ. ಹಂಗಾಯ್ತು ನನ್ನ ಪರಿಸ್ಥಿತಿ. ಇಲ್ಲಿಗೊಂದು 2-3 ದಿನದೇ ಈ ಕಾಡ್ಸಿಗೆ ಸೊಪ್ಪಿನ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ಈ ಕಾಡ್ಸಿಗೆ ಸೊಪ್ಪು ಬೇಕಿದ್ರೆ ಕೇಳಿ, ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಕಾಲ್ ಮಾಡಿದರೆ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು. ಅಂದರೆ ಯಾಕಾಗಿ ಹೇಳಿನಪ್ಪ ಅಂದರೆ, ಕಳೆದ 2 ವರ್ಷಗಳ ಹಿಂದೆನೂ ಕೂಡ ಈ ವಿಡಿಯೋನ ಮಾಡಿದ್ದೆ. ಇದೇ ಟೈಮಲ್ಲಿ ಅಂದರೆ ಈ ಮಳೆಗಾಲದ ಆರಂಭದಲ್ಲಿ ಸಿಗುವಂಥ ಈ ಸೊಪ್ಪಿನ ಬಗ್ಗೆ ವಿಡಿಯೋ ಮಾಡಿದ್ದಾಗ, ಈ ಸೊಪ್ಪನ್ನು ನಾವು ತಿನ್ನಬೇಕು, ನಮಗೂ ಕಳಿಸ್ಕೊಡಿ, ನಮಗೂ ಅಂತೇಳಿ ಅನೇಕ ಜನ ಕೇಳಿದರು. ಹೀಗಾಗಿ ಒಂದಷ್ಟು ಜನಕ್ಕಾದರೂ ಅನುಕೂಲ ಆಗಲಿ ಅನ್ನುವ ಕಾರಣದಿಂದ ನಾನೊಂದು ನಂಬರ್ ಕೊಟ್ಟು, ಈ ನಂಬರಿಗೆ ಫೋನ್ ಮಾಡಿದರೆ ನಾನು ಈ ಕಾಡ್ಸಿಗೆ ಸೊಪ್ಪನ್ನ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದೆ. ಅದನ್ನು ನೋಡಿದ ಅನೇಕರು, ಎಲ್ಲಿ ಹುಬ್ಳಿ, ಧಾರವಾಡ, ದಾವಣಗೆರೆ, ಕೋಲಾರ ಮತ್ತು ಈ ರಾಮನಗರ ಇಲ್ಲೆಲ್ಲ ಕಡೆಯಿಂದಲೂ ಫೋನ್ ಮಾಡ್ತಾನಿದ್ದಾರೆ, ಬೆಂಗಳೂರು ಕಡೆಯಿಂದ. ಅಯ್ಯೋ ಇವ್ರಿಗೆಲ್ಲ ಹೆಂಗಪ್ಪ ಕಳಿಸೋದು ಅಂತ ನನಗೆ ಚಿಂತೆ ಆಗಲಿಕ್ಕೆ ಶುರುವಾಯಿತು. ಆದರೂ ಕೂಡ ಈ ಬೆಂಗಳೂರಿನವರೊಬ್ಬರಿಗೆ ಬಸ್ಸಲ್ಲಿ ಕಳಿಸ್ಕೊಟ್ಟು, ಮತ್ತು ಇನ್ನೂ ಕೆಲವ್ರಿಗೆ ಕೊರಿಯರನ್ನು ಮಾಡಿದೆ. ಮತ್ತು ಇನ್ನೊಂದು ಏನು ಮಾಡಿಬಿಟ್ಟೆ ಅಂದರೆ, ನಾನು ಈ ಕಾಡ್ಸಿಗೆ ಸೊಪ್ಪನ್ನು ಇವರು ಅಲ್ಲಿ ಏನು ಈ ಲಂಬಾಣಿ ಮಹಿಳೆಯರು ಇಲ್ಲಿ ಸೊಪ್ಪು ಮಾರ್ತಿದಾರಲ್ಲ, ಇವರು ಆ ದೇವರಾಯನದುರ್ಗದ ಕಾಡಿನಲ್ಲಿ ಅಲ್ಲಿ ಸರ್ಕಲ್ನಲ್ಲಿ ಒಂದು ಪಾಕೆಟ್ಗೆ 50 ರೂಪಾಯಿನಂತೆ ಮಾರ್ತಾರೆ. ಒಂದು 10-15 ಪಾಕೆಟ್ ಕೊಂಡ್ಕೊಂಡು ಚೌಕಾಸಿ ಮಾಡಿದರೆ 40 ರೂಪಾಯಿಗೆ ಮಾರ್ತಾರೆ ಅಂತ ಎಲ್ಲ ಇರೋ ಡೀಟೇಲನ್ನು ಹಾಕಿದೆ. ಆದರೆ ಕೆಲವರು ಒಂದು ಪಾಕೆಟ್ಗೆ 50 ರೂಪಾಯಿ ಅಲ್ವಾ, ಅಷ್ಟನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಶುರು ಮಾಡಿಬಿಟ್ರು. ಮತ್ತು ಈ ಕೊರಿಯರ್ ಚಾರ್ಜ್ ಯಾರು ಕೊಡ್ತಾರೆ? ಮತ್ತು ನಾನು ಅಲ್ಲಿಗೆ ಹೋಗಿ ಆ ಕಾಡಿಗೆ ಹೋಗಿ ಅಲ್ಲಿಂದ ತಗೊಂಬಂದು ಅದನ್ನೆಲ್ಲ ಕೊರಿಯರ್ ಮಾಡಿ ನನ್ನ ಬದುಕು ಅಂದರೆ ನನ್ನ ಕೆಲಸನೂ ನನಗೆ ವೇಸ್ಟು. ಅಯ್ಯೋ ಶಿವನೇ, ಇದೇನಿಪ್ಪ ಈ ಪರಿಸ್ಥಿತಿ ಬಂತಲ್ಲ ಅಂತ ಯೋಚನೆ ಮಾಡಿದೆ. ಆದ್ರೂ ಕೊಟ್ಟು ಮಾತಿಗೆ ತಪ್ಪಬಾರ್ದು ಅಂತೇಳಿ ನೆನ್ನೆ ಒಂದಷ್ಟು ಕೊರಿಯರನ್ನು ಮಾಡಿದೆ. ಬೆಂಗಳೂರಿಗೆ ಒಂದನ್ನು ಬಸ್ಸಲ್ಲಿ ಕಳಿಸ್ಕೊಟ್ಟೆ, ಒಂದು 5 ಪಾಕೆಟನ್ನು. ಅವರು ತಗೊಂಡು ಸಾಂಬಾರು ಕೂಡ ಮಾಡಿದಂತೆ ತುಂಬ ಟೇಸ್ಟಾಗಿತ್ತು ಅಂತೇಳಿದರು. ಮತ್ತು ಈ ಹುಬ್ಳಿ, ಧಾರವಾಡಕ್ಕೂ ಕೂಡ ಕಳಿಸ್ಕೊಟ್ಟೆ. ಮತ್ತು ಇನ್ನೂ ಒಂದು ಕಡೆಗೆಲ್ಲೋ ಅವ್ರಿಗೂ ಕೂಡ ಬೆಂಗಳೂರಿಗೆ ಅಲ್ಲಿಗೂ ಕೂಡ ಕೊರಿಯರ್ ಮಾಡಿದೆ. ಕೊರಿಯರನ್ನು ಮಾಡಿದೆ, ಸಂತೋಷ ಆಯಿತು. ನನಗೂ ಕಳಿಸಿದ್ದೀನಿ ಅಂತೇಳಿ ಅವ್ರಿಗೂ ಹೇಳಿದೆ. ಒಂದಷ್ಟು ಜನ ಕರೆಕ್ಟಾಗಿ ಆ ಕೊರಿಯರ್ಗೂ ಅದಕ್ಕೆ ಸಂಬಂಧಪಟ್ಟಂಗೆ ದುಡ್ಡನ್ನು ಕೊಟ್ಟಿದ್ರು. ಆದರೆ ಸಂಜೆ ಹೊತ್ತಿಗೆ ಪರಿಸ್ಥಿತಿ ಬೇರೆ ಆಗ್ಬಿಡ್ತಾ. ಏನಾಯ್ತಪ್ಪ ಅಂದರೆ, ಸಂಜೆ ಫೋನ್ ಮಾಡ್ತಾರೆ ಆ ಕೊರಿಯರ್ನವರು. ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನೋಡಿರಿ ನಿಮ್ಮ ಸೊಪ್ಪು ಇದಕ್ಕೆ ಹೋಗಿದೆ, ದವಸಪೇಟೆನಲ್ಲಿ ನಮ್ಮ ಕೊರಿಯರ್ಗೆ ಹೋಗಿದೆ, ಅಲ್ಲಿ ವಾಸನೆ ಬರ್ತಾ ಇದೆಯಂತೆ, ಆಫೀಸಲ್ಲಿ ಯಾರು ಕೂತ್ಕೊಳ್ಳೋಕ್ಕಾಗ್ತಿಲ್ವಂತೆ, ಎಲ್ಲ ಹೊರಗಡೆ ಆಫೀಸಿಗೆ ಬಿಟ್ಟು ಹೊರಗಡೆ ಹೋಗಿದ್ರಂತೆ, ಬರ್ರಿ ನಿಮ್ಮ ದುಡ್ಡು ನಿಮ್ಮ ಸೊಪ್ಪನ್ನು ವಾಪಸ್ ತಗೊಂಡು ಹೋಗಿ ಅಂತೇಳಿ ಕೊರಿಯರ್ ಮಾಡೋದ್ರಿಂದ ಆಫೀಸ್ನಿಂದ ಫೋನ್ ಮಾಡಿದರು. ಅಯ್ಯೋ ಶಿವನೇ, ಇದೊಳ್ಳೆ ಒಗತ್ನೆ ಕೇಳ್ತಲ್ಲ ಅಂತೇಳಿ ಹೋಗಿ ಅವ್ರ ಜೊತೆ ದೊಡ್ಡ ಜಗಳನೇ ಮಾಡಿದ್ದಾಯಿತು. ಆ ಪುಣ್ಯಾತ್ಮ ವಾಸನೆ ಬರ್ತೈತಿ ಅಂತ ಹೇಳ್ದೆ. ನಾನು ಕೊರಿಯರ್ ಮಾಡಿಸ್ಬೇಕಾದ್ರೆ ಆತನ ಕೈಯಲ್ಲೇ ಆ ಪಾಕೆಟ್ ಮಾಡಿಸಿ ಆ ಕೊರಿಯರ್ ಒಳಗಡೆ ಇಟ್ಟು, ಅಂದರೆ ಕವರ್ ಒಳಗಡೆ ಇಟ್ಟು ಎಲ್ಲ ಮಾಡಿದ್ದೀನಿ. ಆಗ ಬರೋದು ವಾಸನೆ ಅಲ್ಯಾರೋ ಆ ದವಸಪೇಟೆಯಲ್ಲಿರೋ ಯಾರೋ ಮ್ಯಾನೇಜರ್ಗೆ, ಈ ಪ್ರೊಫೆಷನಲ್ ಕೊರಿಯರ್ ಅಂತ ನಾನು ಮಾಡಿದ್ದು, ಅಲ್ಲಿ ಮ್ಯಾನೇಜರ್ಗೆ ವಾಸನೆ ಬಂದಂತೆ. ಆಫೀಸಿಂದಲೇ ಒಂದು 7-8 ಜನ ಅದ್ರ ವಾಸನೆ ತಡಿಲಾರ್ದೇ ಹೊರಗಡೆ ಎದ್ದೋದ್ರು. ನೋಡಿ, ಪ್ರಕೃತಿಯ ಒಂದು ಸೊಪ್ಪಿನ ವಾಸನೆ ಅದನ್ನು ಇವರು ಒಂದು ಇರಿಟೇಟ್ ಆಗಿ ಅದೊಂದು ಕೆಟ್ಟ ವಾಸನೆ ಅಂತ ಭಾವಿಸ್ತಾರೆ ಅಂದರೆ ಏನು ಹೇಳೋದು. ಅಲ್ಲಿ ಅದನ್ನು ತಿಂದವರು ಒಬ್ರು ಹೇಳ್ತಾ ಇದ್ರು, ನೋಡಿ ಘಮ ಘಮ ಅನ್ನುತ್ತೆ ಅಂತ. ಅಂದರೆ ಒಂದು ನ್ಯಾಚುರಲ್ ಆದಂಥ ವಾಸನೆಯನ್ನು ಇವರು ಸ್ವೀಕರಿಸ್ಲಿಕ್ಕಾಗಲ್ಲ. ಅಂದರೆ ಇದೇನಪ್ಪ ಇವ್ರ ಪರಿಸ್ಥಿತಿ ಇದು ಹೋಗ್ತಾ ಇದೆ. ಇವತ್ತು ನನಗೆ ಈ ಪರಿಸರ ದಿನಾಚರಣೆ ದಿನ ನಿಜಕ್ಕೂ ಕೂಡ ಇದು ನಮ್ಮ ಜನಕ್ಕೆ ಈ ಪ್ರಕೃತಿನೇ ಅರ್ಥವಾಗಿಲ್ವಾ, ಇದರ ಸ್ಮೆಲ್ಲು ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲ ಚಿಂತೆ ಆಯಿತು. ಹೀಗಾಗಿ ಇದನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂದ್ಕೊಂಡೆ. ಮತ್ತು ಅವ್ರ ಜೊತೆ ವಾದ ಮಾಡಿದ್ದು, ಅಂದರೆ ಈ ಕೊರಿಯರ್ನ ಜೊತೆ ವಾದ ಮಾಡಿದ್ದು ಕೂಡ ನಾನು ಸಿಕ್ಕಾಪಟ್ಟೆ ರೇಗ್ಬಿಟ್ಟು, ಅಲ್ಲ ಆ ಮನುಷ್ಯ ಕೂಡ ಅಂದರೆ ಆತನ ಕೈಲೇ ನಾನು ಕವರ್ಗೆ ಹಾಕಿ ಎಲ್ಲ ಪಿನ್ ಮಾಡಿಸಿದ್ದೀನಿ, ಆ ಮನುಷ್ಯನೇ ಹಿಂಗೆ ಅಂತಾನಲ್ಲ ಅಂತೇಳಿ ತುಂಬ ಬೇಜಾರಾಯಿತು. ನಾನೊಂದು ಕೊರಿಯರ್ ಮಾಡಿದೆ, ಸ್ಮೆಲ್ ಬರುತ್ತೆ ಅಂತ ನೀವು ಹೇಳಿಲ್ಲ. ಏನು ನಿನಗೆ ಮೂಗಿಲ್ವಾ? ಹೆಂಗಿರುತ್ತೆ ನೀವು ಕಳಿಸಿರೋ ಮೂಗಿ ಹೆಂಗಿರುತ್ತೆ ಅದ್ರ ನಿನಗೆ ಮೂಗಿಲ್ಲ? ಇವಾಗ ಎಲ್ಲಿತ್ತ ಸ್ಮೆಲ್? ನಾವು ಮಾಡ್ಬೇಕಾದ್ರೆ ಸ್ಮೆಲ್ ಇತ್ತಾ? ಇರ್ಲಿಲ್ವಾ? ಗೊತ್ತಿರುತ್ತಲ್ವಾ, ಗೊತ್ತಿರೋ ಸ್ಮೆಲ್ ಬರುತ್ತೆ. ಅದು ಎಲ್ಲಿ ಸ್ಮೆಲ್ ಬಂತಂತೆ? ಎಲ್ಲಿ ಸ್ಮೆಲ್ ಬಂತಂತೆ? ಪಾರ್ಸಲ್ ಅಲ್ಲಿ ಯಾವ ಊರಾಗಂತೆ? ಬಟ್ವಾಳಿಗ. ಬಟ್ವಾಳಿಗೆ ಸ್ಮೆಲ್ ಬರುತ್ತಂತ ಯಾರು ಹಂಗಂತ ಹೇಳಿದರು? ನಮ್ ಬ್ರಾಂಚ್ ಇಂದಾನೆ ಹೇಳಿದ್ದಾರೆ. ಅವ್ರನ್ನ ಕರ್ಸು. ಏನ್ ಕರ್ಸ್ತಾರೆ? ಇವಾಗ ಸ್ಮೆಲ್ ಬರ್ತಿರೋದಕ್ಕೆ ಅವ್ರು ಅಲ್ಲಿಂದ ಫೋನ್ ಮಾಡ್ರ ನಮ್ಗೆ. ಆಯ್ತು.
ನಾನು ಸ್ವಲ್ಪ ಆ ಕೊರಿಯರ್ನ ಜೊತೆ ಜೋರಾಗಿ ಜಗಳ ಮಾಡಿದೆ. ಹೀಗಾಗಿ ಅಂತಿಮವಾಗಿ ಕಳಿಸ್ಕೊಡ್ತೀವಿ ಅಂತ ಒಪ್ಕೊಂಡ್ರು. ನಾನು ಏನು ಕೊರಿಯರನ್ನು ಮಾಡಿದ್ದೀನಿ ಬೆಂಗಳೂರಿನ ಹೇಮಲತಾ ಶಾಮಣ್ಣ ಅವ್ರಿಗೆ, ಧಾರವಾಡದ ಪ್ರೇಮಲತಾ ಅವ್ರಿಗೆ ಮತ್ತು ಹುಬ್ಬಳ್ಳಿಯ ನೀಲಾಂಬಿಕಾ ಅವರಿಗೆ ಬಹುಶಃ ಇಷ್ಟೊತ್ತಿಗಾಗಲೇ ಈ ಕಾಳಸಿಗೆ ಸೊಪ್ಪು ತಲುಪಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.